ವಾರ್ತೆಗಳ ವಿವರ. ನಗರದ ಮೆಗನ್ ಆಸ್ಪತ್ರೆಗೆ ಸೇರಿದ ಮೆಗನ್ ನರ್ಸಿಂಗ್ ಕ್ವಾರ್ಟರ್ಸ್ನಲ್ಲಿ ಸ್ವಂತ ತಾಯಿಯೇ ತನ್ನ ಮಗಳನ್ನ ಕೊಲೆ ಮಾಡಿ ನಂತರ ತಾನು ಆತ್ಮಹತ್ಯೆ ಮಾಡಿಕೊಂಡ ದುರ್ಘಟನೆ ನಡೆದಿದೆ. ಆರನೇ ತರಗತಿ ಓದುತ್ತಿದ್ದ ಮಗಳ ತಲೆಗೆ ಮಚ್ಚಿನಿಂದ ಹೊಡೆದು ಸಾಯಿಸಿದ ತಾಯಿ ಬಳಿಕ ಆಕೆಯ ಮೇಲೆ ನಿಂತುಕೊಂಡು ಫ್ಯಾನಿಗೆ ನೇಣು ಬಿಗಿದುಕೊಂಡು ಆತ್ಮಹತ್ಯೆ ಮಾಡಿಕೊಂಡಿದ್ದಾಳೆ. ಕೊಲೆಯಾದ ಬಾಲಕಿ ಪೂರ್ವಿಕಾ ಹಾಗೂ ಮೃತ ಮಹಿಳೆ 38 ವರ್ಷದ ಶ್ರುತಿ. ಶ್ರುತಿ ಮಾನಸಿಕ ಸಮಸ್ಯೆಯಿಂದ ಬಳಲುತ್ತಾ ಇದ್ರು ಎನ್ನಲಾಗಿದ್ದು, ನಿನ್ನೆ ರಾತ್ರಿ ತನ್ನ ಮಗಳನ್ನ ಮಚ್ಚಿನಿಂದ ಹೊಡೆದು ಕೊಲೆ ಮಾಡಿದ್ದಾಳೆ. ಬಳಿಕ ಮಗಳ ದೇಹವನ್ನ ಫ್ಯಾನಿನ ಕೆಳಗೆ ಎಳೆದು ಆ ಮೃತ ದೇಹದ ಮೇಲೆ ನಿಂತು ನೇಣಿಗೆ ಶರಣಾಗಿದ್ದಾಳೆ. ಇವರು ಮೆಗನ್ನಲ್ಲಿ ಕೆಲಸ ಮಾಡುವ ರಾಮಣ್ಣ ಎನ್ನುವವರ ಪತ್ನಿಯಾಗಿದ್ದು, ಘಟನೆ ಸಂದರ್ಭದಲ್ಲಿ ಪತಿಯು ನೈಟ್ ಶಿಫ್ಟ್ ನಲ್ಲಿ ಡ್ಯೂಟಿಯಲ್ಲಿ ಇದ್ರು. ಬೆಳಗ್ಗೆ ಡ್ಯೂಟಿ ಮುಗಿಸಿ ಕ್ವಾರ್ಟರ್ಸ್ಗೆ ಬಂದಾಗ ಈ ವಿಷಯ ತಿಳಿದು ಬಂದಿದೆ. ಇನ್ನು ಸ್ಥಳಕ್ಕೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ನಗರದ ಆದಿಚುಂಚನಗಿರಿ ಶಾಲಾ ಮುಂಭಾಗದಲ್ಲಿರ್ತಕ್ಕಂಥ ಮೆಗನ್ ಕ್ವಾರ್ಟರ್ಸ್ F2 ಬ್ಲಾಕ್ನಲ್ಲಿ ತಾಯಿಯೊಬ್ಬಳು ತನ್ನ 12 ವರ್ಷದ ಪುತ್ರಿ ಪೂರ್ವಿಕಳನ್ನ ಹೊಡೆದು ಸಾಯಿಸಿ ತಾನೂ ಸಹ ಫ್ಯಾನಿಗೆ ನೇಣು ಹಾಕಿಕೊಂಡು ಆತ್ಮಹತ್ಯೆ ಮಾಡಿಕೊಂಡಂತಹ ದುರಂತ ಘಟನೆ. ಮೃತಪಟ್ಟವರನ್ನ ಶ್ರುತಿ KN ಎಂದು ಗುರುತಿಸಲಾಗಿದ್ದು, ಆಕೆಯ ಪತಿ ರಾಮಣ್ಣ ಮೆಗನ್ ಆಸ್ಪತ್ರೆಯಲ್ಲಿ ಲ್ಯಾಬ್ ಟೆಕ್ನಿಷಿಯನ್ ಆಗಿ ಕೆಲಸ ಮಾಡ್ತಿದ್ದ. ಇನ್ನು ನಿನ್ನೆ ರಾತ್ರಿ ಪಾಳಿಯಲ್ಲಿ ಕೆಲಸಕ್ಕೆ ತೆರಳಿದ್ರು ಎನ್ನಲಾಗಿದೆ. ಸುಮಾರು ರಾತ್ರಿ 8:30ರ ಸುಮಾರು ಮಗಳು ಪೂರ್ವಿಕಾ ದೂರವಾಣಿ ಮುಖಾಂತರ ಕರೆ ಮಾಡಿ ಅಮ್ಮ ವಿಚಿತ್ರ ರೀತಿಯಲ್ಲಿ ಆಡ್ತಿದ್ದಾರೆ, ಮನೆಗೆ ಬರುವಂತೆ ತಿಳಿಸಿದ್ದಾಳೆ. ಆದ್ರೆ ರಾಮಣ್ಣ ಇದು ದಿನನಿತ್ಯದ ಸಮಸ್ಯೆ ಆದ್ರಿಂದ ಮರುದಿನ ಬೆಳಗ್ಗೆ ಬೇಗ ಬರೋದಾಗಿ ಮಗಳಿಗೆ ತಿಳಿಸಿದ್ದಾರೆ. ಇನ್ನು ಶ್ರುತಿ ಇತ್ತೀಚೆಗೆ ಮಾನಸಿಕ ಖಿನ್ನತೆಯಿಂದ ಬಳಲ್ತಾ ಇದ್ದು ಚಿಕಿತ್ಸೆ ಪಡಿತಾ ಇದ್ರು ಎನ್ನಲಾಗಿದೆ. ಇನ್ನು ಇಂದು ಬೆಳಗ್ಗೆ ಕರ್ತವ್ಯವನ್ನ ಮುಗಿಸಿ ಮನೆಗೆ ಬಂದ ರಾಮಣ್ಣ ಬಾಗಿಲು ಬಡಿದ್ರು ತೆಗೆಯದೇ ಇದ್ದಾಗ ಕಿಟಕಿಯಿಂದ ನೋಡಿದಾಗ ಪತ್ನಿ ನೇಣು ಹಾಕಿಕೊಂಡಿರೋದು ಕಂಡು ಬಂದಿದೆ. ತಕ್ಷಣ ಅವರು ಡೋರ್ ಲಾಕ್ ಒಡೆದು ಒಳ ಪ್ರವೇಶಿಸಿದಾಗ ಪತ್ನಿಯ ಶವದ ಕೆಳಗೆ ಮಗಳ ತಲೆಗೆ ಮಾರಣಾಂತಿಕ ಹಲ್ಲೆ ನಡೆಸಿದ್ದು ಕಂಡು ಬಂದಿದ್ದು, ಪತ್ನಿ ಮೊದಲು ಮಗಳನ್ನ ಕೊಲೆ ಮಾಡಿ ನಂತರ ನೇಣು ಹಾಕಿಕೊಂಡಿದ್ದು ಕಂಡು ಬಂದಿದೆ. ಇನ್ನು ದೊಡ್ಡಪೇಟೆ ಠಾಣೆಯಲ್ಲಿ ಈ ಸಂಬಂಧ ಪ್ರಕರಣ ದಾಖಲಾಗಿದ್ದು ಪೊಲೀಸರು ಹೆಚ್ಚಿನ ತನಿಖೆಯನ್ನ ಮುಂದುವರೆಸಿದ್ದಾರೆ. ಸ್ಟಾರ್ಟ್ ಮಾಡಲಾ? ಇಲ್ಲೇ ಬಾರೋ. ತಗೊಂಡೆ ಓಕೆ, ಸ್ಟಾರ್ಟ್ ಮಾಡಲಾ? ದೊಡ್ಡಪೇಟೆ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಒಂದು ಮರ್ಡರ್ ಪ್ರಕರಣ ಮತ್ತು ಒಂದು ಸೂಸೈಡ್ ಪ್ರಕರಣ ತಾಯಿ ಮಗಳದು ದಾಖಲಾಗಿದೆ. ಪೂರ್ವಿಕಾ ಅನ್ನೋ ಒಂದು ಸಣ್ಣ ಹುಡುಗಿ ಸುಮಾರು 12
ವಯಸ್ಸು. ಈಕೆಯ ತಲೆಭಾಗದಲ್ಲಿ ಶಾರ್ಪ್ ವೆಪನ್, ಚಾಕು ಮತ್ತು ಕತ್ರಿನ ತಗೊಂಡು ಮಾಡಿರೋ ಹಾಗೆ ಕಾಣುತ್ತೆ. ತಲೆಭಾಗ ಮತ್ತು ಗಲ್ಲದ ಹತ್ರ ಮತ್ತು ಮುಖದ ಮೇಲೆ ಎಲ್ಲನೂ ಶಾರ್ಪ್ ಆಬ್ಜೆಕ್ಟ್ಸ್ ತಗೊಂಡು ತುಂಬ ಗ್ರೂಸಮ್ಮಾಗಿ ಕೊಲೆ ಮಾಡಲಾಗಿರ್ತದೆ. ಮತ್ತು ಅದೇ ದೇಹದ ಮೇಲೆ ನಿಂತ್ಕೊಂಡು ಶ್ರುತಿ ಅನ್ನೋ ಒಬ್ಬ ಹೆಣ್ಮಗಳು, ಸುಮಾರು ಈಕೆಗೆ 38 ವಯಸ್ಸು, ಈಕೆ ಪೂರ್ವಿಕನ ತಾಯಿನೇ, ಸ್ವಂತ ತಾಯಿನೇ, ಅವರ ದೇಹದ ಮೇಲೆ ನಿಂತ್ಕೊಂಡು ಸೂಸೈಡ್ ಮಾಡ್ಕೊಂಡಿರೋ ಪೊಸಿಷನಲ್ಲಿ ಬಾಡಿ ಸಿಕ್ಕಿದೆ. ಸೊ ಇವರು ರಾಮಣ್ಣ ಅಂತ ಲ್ಯಾಬ್ ಟೆಕ್ನಿಷಿಯನ್ ಆಗಿ ಕೆಲಸ ಮಾಡ್ತಾರೆ ಮೆಗ್ಗಾನ್ ಆಸ್ಪತ್ರೆಯಲ್ಲಿ. ಸೊ ಅವರ ಹೆಂಡತಿ ಮತ್ತು ಮಗಳಾಗಿರ್ತಾರೆ. 2 ಪ್ರಕರಣ ದಾಖಲು ಮಾಡ್ಕೊಂಡಿದ್ದೀವಿ. ಹೇಗಾಗಿದೆ ಏನು ಎತ್ತ ಅಂತಂದು ಮುಂದಿನ ತನಿಖೆಯಲ್ಲಿ ಗೊತ್ತಾಗುತ್ತೆ. ಈಗ ಸ್ಟೇಷನ್ಗೆ ಹೋಗಿದ್ದಾರೆ ಅವರು ಕಂಪ್ಲೇಂಟ್ ಕೊಡಲಿಕ್ಕೆ ಅಂತಂದು. ಅವರು ನೈಟ್ ಡ್ಯೂಟಿಗೆ ಅಂತ ಕೆಲಸಕ್ಕೆ ಹೋಗಿರ್ತಾರೆ. ಬೆಳಗ್ಗೆ ಬಂದು ನೋಡಿದಾಗ ಬಾಕ್ಲು ಮುಂದೆಯಿಂದ ಅಂದರೆ ಒಳಗಡೆಯಿಂದ ಚಿಲ್ಕ ಹಾಕ್ಕೊಂಡಿರ್ತಾರೆ. ಸೊ ಯಾರೂ ರೆಸ್ಪಾಂಡ್ ಮಾಡೋದಿಲ್ಲ. ಆಮೇಲೆ ಅಕ್ಕಪಕ್ಕದವ್ರಿಗೂ ಮಾತಾಡಿಕೊಂಡು ಮತ್ತು ಏಣಿನ ಹಾಕ್ಕೊಂಡು ಫಸ್ಟ್ ಫ್ಲೋರ್ನಲ್ಲಿ ಕಿಟಕಿ ಓಪನ್ ಇರುತ್ತೆ. ಸೊ ಅಲ್ಲಿ ನೋಡಿಕೊಂಡು ಆನಂತರ ಬಂದು ಬಾಕ್ಲನ್ನ ಒಡೆದು ತೆಗೆದು ನೋಡಿದಾಗ ಇದೆಲ್ಲ ಆಗಿದೆ ಅಂತ ಗೊತ್ತಾಗುತ್ತೆ. ಸೊ ಇಮಿಡಿಯೇಟ್ಲಿ ಅವರು ಪೊಲೀಸವ್ರಿಗೆ ತಿಳಿಸ್ತಾರೆ, ಪೊಲೀಸ್ ಸ್ಟೇಷನ್ಗೆ. ಸೊ ನಾನು ಕೂಡ ಸ್ಪಾಟಿಗೆ ಬಂದಿದ್ದೀನಿ. ಸೊ ಇಷ್ಟಾಗಿದೆ, ತನಿಖೆ ಮಾಡಿ ನೋಡ್ತೀವಿ ಏನಾಗಿದೆ. ಅದೆಲ್ಲ ಇನ್ವೆಸ್ಟಿಗೇಷನಲ್ಲಿ ವಿಲ್ ಹ್ಯಾವ್ ಟು ಚೆಕ್ ಇಟ್. ಅದು ಹೇಳ್ತಾರೆ, ಅವರ ಹಸ್ಬೆಂಡ್ ಹೇಳ್ತಾ ಇದ್ದಾರೆ ಈಕೆ ಅಂಡರ್ ಸಮ್ ಮೆಡಿಕಲ್ ಟ್ರೀಟ್ಮೆಂಟ್ ಇದ್ದರು ಅಂತಂದು ಹೇಳ್ತಾರೆ. ಸೊ ಏನು ಟ್ರೀಟ್ಮೆಂಟು ಏನು ಎತ್ತ ಅಂತಂದು ಚೆಕ್ ಮಾಡಿ ನೋಡ್ತೀವಿ. ಪ್ರಿಸ್ಕ್ರಿಪ್ಷನ್ಸು ಎಲ್ಲನೂ ಡಾಕ್ಟರ್ಸ್ ಒಪಿನಿಯನ್ ಒಂದ್ಸಲಿ ತೊಗೋತೀವಿ. ಕಂಪ್ಲೇಂಟ್ ಹೌದು, ಈಗ ರಾಮಣ್ಣ ಅಂತಂದು ಯಾರಿದ್ದಾರೆ ಅವ್ರ ಕಡೆಯಿಂದ ಒಂದು ಕಂಪ್ಲೇಂಟ್ ತೊಗೋತಾ ಇದ್ದೀವಿ.